ಡಿ ಸಿ ಮಹಿಯರ್ ಡಿ ಸಿ ಕರೆಂಟ್ ಅಂದ್ರೆ ಏನು ಅಂತಂದಿದ್ದಾಗ ಆವರೇಜ್ ವ್ಯಾಲ್ಯೂ ಆಫ್ ಎ ಸಿ ಕರೆಂಟ್ ಆರ್ ಎ ಸಿ ವೋಲ್ಟೇಜ್ ಇಸ್ ಆಲ್ವೇಸ್ ಮೆಜರ್ಡ್ ಫಾರ್ ಎ ಹಾಫ್ ಸೈಕಲ್ ಅಂತ ಹೇಳ್ತಾರೆ. ವಿ ಅನ್ನೋದು ಸೈನ್ ಒಮೆಗಾ ಟಿ ನೇ ಇದೆ, ಐ ಅನ್ನೋದು ನಿಮ್ಗೆ ಸೈನ್ ಒಮೆಗಾ ಟಿ ಅಲ್ಲೇ ಇದೆ. ಹಾಗಾಗಿ ವಿ ಕ್ಯಾನ್ ಸೇ ದಟ್ ವೋಲ್ಟೇಜ್ ಅಂಡ್ ದ ಕರೆಂಟ್ ಬೋತ್ ವಿಲ್ ಬಿ ಇನ್ ಸೇಮ್ ಫೇಸ್ ಅಂತ ಹೇಳ್ತಾರೆ. ನೋಡಿ, ಐ ಪಿ ಇಲ್ಲ ವಿ ಪಿ ಅಂತಂದ್ರೆ ಇನ್ಪುಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಇವತ್ತಿನ ಸೆಷನ್ ಅಲ್ಲಿ ನಾವು ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಬ್ರೀಫ್ ಸಮ್ಮರಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ನೋಡಿ, ಏನೇನ್ ಟಾಪಿಕ್ಸ್ ನಾವು ಕವರ್ ಮಾಡ್ತಾ ಇದ್ದೀವಿ ಇವತ್ತಿನ ಸೆಷನ್ ಅಲ್ಲಿ ಅಂತಂದ್ರೆ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆಗಿರ್ಬೋದು, ಎ ಸಿ ಅಪ್ಲೈ ಟು ವೇರಿಯಸ್ ಸರ್ಕ್ಯೂಟ್ಸ್, ಇಂಪಿಡೆನ್ಸ್, ರೆಸೊನೆನ್ಸ್ ಕಂಡೀಷನ್ ಅಂದ್ರೆ ಏನು, ಕ್ಯೂ ಫ್ಯಾಕ್ಟರ್ ಮತ್ತು ಟ್ರಾನ್ಸ್ಫಾರ್ಮರ್ ಬಗ್ಗೆ ಬ್ರೀಫ್ ಆಗಿ ನಾವು ಶಾರ್ಟ್ ನೋಟ್ಸ್ ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಸಿ ದಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ರಿಲೇಟೆಡ್ ಟು ದಿಸ್ ಆಲ್ಟರ್ನೇಟಿಂಗ್ ಕರೆಂಟ್ಸ್. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂತ ಅಂದಿದ ತಕ್ಷಣ ನಿಮ್ಗೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನೋದು ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಲರ್ನ್ ದಿಸ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಹಿಯರ್. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಡಿ ಸಿ ಅಂದ್ರೆ ಏನು, ಎ ಸಿ ಅಂದ್ರೆ ಏನು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದಟ್. ಫಸ್ಟ್ ಒನ್ ವಿಲ್ ಗೋ ವಿತ್ ವಾಟ್ ಈಸ್ ದ ಡಿ ಸಿ ಹಿಯರ್. ಡಿ ಸಿ ಕರೆಂಟ್ ಅಂದ್ರೆ ಏನು ಅಂತಂದಿದ್ದಾಗ, ಸಿ ಹಿಯರ್ the current whose magnitude and direction remains constant ಅಂತ ಹೇಳ್ತಾರೆ. remains constant, that is called as ಡಿ ಸಿ ಕರೆಂಟ್ ಅಂತ ನಾವು ಹೇಳ್ಬೋದು. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬಹುದು ನೋಡಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ದಿಸ್ ದ ಕರೆಂಟ್. ಇಲ್ಲ ನಾವು ವೋಲ್ಟೇಜ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಟ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಅಂತ ನಾವು ಹೇಳ್ಬೋದು. ಅಂಡ್ ಲೇಟರ್ ವಿಲ್ ಗೋ ವಿತ್ ವಾಟ್ ಈಸ್ ದ ಎ ಸಿ ಕರೆಂಟ್ ಹಿಯರ್. ಎ ಸಿ ಕರೆಂಟ್ ಇಲ್ಲ ಎ ಸಿ ವ್ಯಾಲ್ಯೂ ಅಂದ್ರೆ ಏನು ಅಂತಂದಾಗ, ಸಿ ಹಿಯರ್ ದ ಕರೆಂಟ್ ಆರ್ ದ ವೋಲ್ಟೇಜ್ whose magnitude as well as the direction both changes ಅಂತಾನೆ ಹೇಳ್ಬೋದು. whose magnitude and direction changes at regular intervals of time ಅಂತ ಹೇಳ್ತಾರೆ. at regular intervals of time is called ಎ ಸಿ ಕರೆಂಟ್ ಇಲ್ಲ ಎ ಸಿ ವೋಲ್ಟೇಜ್ ಅಂತಾನು ಸಹ ನಾವು ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಮಾ? ಸೊ ಹೌ ಕ್ಯಾನ್ ವಿ ರೆಪ್ರೆಸೆಂಟ್ ದಿಸ್ ಅಂತಂದಿದ್ದಾಗ, ಸಿ ಹಿಯರ್ ಟೈಮ್ ಈಸ್ ಆಲ್ವೇಸ್ ಟೇಕನ್ ಅಲಾಂಗ್ ದ what is x axis and the current or the voltage, that is AC values are always taken along a y axis. ನಾವು ತಗೊಂಡಿದ್ದಾಗ it can be represented as ಸೈನುಸಾಯ್ಡಲ್ ಫಂಕ್ಷನ್, ಇಲ್ಲ ಅಂತಂದ್ರೆ ಕೊಸೈನ್ ಫಂಕ್ಷನ್ ಸಹ ನಾವು ರೆಪ್ರೆಸೆಂಟ್ ಮಾಡಬಹುದು. ಇಲ್ಲ ಅಂತಂದ್ರೆ ವಿ ಕ್ಯಾನ್ ಆಲ್ಸೋ ರೆಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಸ್ಕ್ವೇರ್ ವೇವ್ ಆಲ್ಸೋ. ಈ ರೀತಿ ನಮಗೆ ಸ್ಕ್ವೇರ್ ವೇವ್ ಸಹ ನಿಮಗೆ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ಬೋದು. ದಿಸ್ ಇಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ದ ಎ ಸಿ ವ್ಯಾಲ್ಯೂ ಆಫ್ ಕರೆಂಟ್ ಆರ್ ವೋಲ್ಟೇಜ್ ಅಂತ ನಾವು ಹೇಳ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಿಯರ್. ಥರ್ಡ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ ಏನು, ಇಲ್ಲ ಅಂದ್ರೆ ಪೀಕ್ ವ್ಯಾಲ್ಯೂ ಅಂದ್ರೆ ಏನದು ಸಹ ನಿಮ್ಗೆ ಗೊತ್ತಿರಲೇಬೇಕು. ಸೊ ಮ್ಯಾಕ್ಸಿಮಮ್ ಆರ್ ಪೀಕ್ ವ್ಯಾಲ್ಯೂ, ವಿ ಕ್ಯಾನ್ ಸೇ ಇದನ್ನ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್, ಇದನ್ನ ಆಂಪ್ಲಿಟ್ಯೂಡ್ ಆಫ್ ದ ಎ ಸಿ ವ್ಯಾಲ್ಯೂ ಅಂತ ಹೇಳ್ತಾರೆ. ಇದನ್ನ ರೆಪ್ರೆಸೆಂಟೆಡ್ ಬೈ ವಿ ಕ್ಯಾನ್ ರೆಪ್ರೆಸೆಂಟ್ ಐ ನಾಟ್, ಇಲ್ಲ ಅಂತಂದ್ರೆ ವಿ ನಾಟ್ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಟೈಮ್ ಪೀರಿಯಡ್ ಹಿಯರ್. ಟೈಮ್ ಪೀರಿಯಡ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, ಇಟ್ ಈಸ್ ದ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್, ಫಾರ್ ಒನ್ ಕಂಪ್ಲೀಟ್ ಸೈಕಲ್ ಅಂತಾನೆ ಹೇಳ್ತಾರೆ. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ one cycle, okay, is called as a time period. So it is measured as the reciprocal of the frequency and it is measured in the unit seconds anta heltare. Later we have to understand what is the frequency andre enu. See here, the number of cycles per second,
called frequency, and it is always equal to reciprocal of the time period ಅಂತ ಹೇಳ್ತಾರೆ. It is measured in the unit per second. ಇಲ್ಲ ಅಂತಂದ್ರೆ ಹರ್ಟ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. Later we can understand what is the average value here. Average value of an AC ಅಂತ ಹೇಳ್ತಾರೆ. What is the average value of an AC here? You can say that ನೋಡಿ average value of a AC current or AC voltage is always measured for a half cycle ಅಂತ ಹೇಳ್ತಾರೆ, for a half cycle. So how can I represent this average value? ನೋಡಿ ಇಲ್ಲಿ average current ಇಲ್ಲ ಅಂತಂದಾಗ average voltage always measured for a half a cycle ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಟೈಮ್ ಇಂಟರ್ವೆಲ್ ಇಂಟಿಗ್ರೇಷನ್ ಫಾರ್ಮುಲಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಟಿಗ್ರೇಷನ್ ಫ್ರಮ್ 0 to t/2 half a time period into I dt divided by integral dt from 0 to t/2 ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ವಾಟ್ ಈಸ್ ದಿಸ್ ಐ ಇಸ್ ಕಾಲ್ಡ್ ಆಸ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂತ ಹೇಳ್ತಾರೆ. ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಇಲ್ಲ ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂತ ನಾವು ಹೇಳ್ಬೋದು. we can say that I is equals to I naught sin omega t ಅಂತ ನಾವು ಬರೀಬಹುದು. What is this I here? I is the value of the AC at any instant of time ಅಂತ ಹೇಳ್ತಾರೆ. So whenever we substitute the value of that in this, and if we simplify this, we will get the answer as 2/pi times I naught ಅಂತ ನಮಗೆ ಬರುತ್ತೆ. So similarly we can also write for average voltage average voltage will also become equals to 2/pi times V naught ಅಂತ ನಮಗೆ ಬರುತ್ತೆ. ವೇರ್ ವಿ ಅಂದ್ರೆ ಏನಿಲ್ಲ ಅಂತಂದಾಗ ಇನ್ಸ್ಟಾಂಟೇನಿಯಸ್ ವೋಲ್ಟೇಜ್ ಅಂತ ಸಹ ಬರೀಬಹುದು. ನೋಡಿ ವಿ ಇಸ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಒಮೆಗಾ ಅಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಇನ್ಸ್ಟಾಂಟೇನಿಯಸ್ ವೋಲ್ಟೇಜ್ ಹಿಯರ್. ಇನ್ಸ್ಟಾಂಟೇನಿಯಸ್ ವೋಲ್ಟೇಜ್ ಫಾಲೋ ಮಾಡ್ತಾ ಇದ್ದೀರಲ್ವಾ? ಯಾರಿಗಾದ್ರೂ ಏನಾದ್ರು ಡೌಟ್ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ. ಇಟ್ ಇಸ್ ಜಸ್ಟ್ ಎ ಶಾರ್ಟ್ ಅಂಡ್ ಸ್ವೀಟ್ ನೋಟ್ಸ್ ಅಂತಾನೆ ನೆನ್ಬಿಟ್ಕೋಬಹುದು. ಜಸ್ಟ್ ಎ ಸಮ್ಮರಿ ಆಫ್ ದ ಆಲ್ಟರ್ನೇಟಿಂಗ್ ಕರೆಂಟ್ಸ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ RMS ವ್ಯಾಲ್ಯೂ ಹಿಯರ್. RMS ವ್ಯಾಲ್ಯೂ, RMS ಅಂದ್ರೆ ಮೀನಿಂಗ್ ಏನಿಲ್ಲಿ ಅಂತಂದ್ರೆ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಅಂಡ್ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಇಸ್ ಆಲ್ವೇಸ್ ಮೆಜರ್ಡ್ ಫಾರ್ ಎ ಕಂಪ್ಲೀಟ್ ಸೈಕಲ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಸೈಕಲ್. ಸೊ ಸಿ ಹಿಯರ್ it is measured for a complete cycle it is measured for a complete cycle, whereas ನೋಡಿ average value is measured for half a cycle, Please remember this value here, don't forget that. So how can you write the RMS value? RMS value ಅಂದ್ರೇನು? root of mean of squares of all the instantaneous values ಅಂತಾನೆ ಸಹ ನಾವು ಹೇಳ್ಬೋದು. So we can write RMS will become equal to general formula ಹೇಳ್ತಾ ಇದೀನಿ ನೋಡಿ, I1 square plus I2 square plus so on IN square divided by n ಅಂತ ನಾವು ಬರೀಬಹುದು. ಇಲ್ಲ ಇದನ್ನ ನಾವು ಇಂಟಿಗ್ರೇಷನ್ ಫಾರ್ಮಲ್ ನಾವು ಬರೀಬೇಕು ಅಂತಂದಿದ್ದಾಗ we can write integral from 0 to capital T into I square into dt divided by integration of dt from 0 to capital T whole to the power of 1/2. We can write this value as 1/t into integral 0 to capital T I square dt whole to the power of 1/2 ಅಂತನೂ ಸಹ ನಾವು ಬರೀಬಹುದು. We get this as RMS value. What is I? I is the instantaneous value. If you substitute the value of I and if you simplify that, we will get I RMS is equals to I naught by root 2 ಅಂತ ನಮಗೆ ಸಿಗುತ್ತೆ. What is I naught here? I naught is the peak value or amplitude of the current ಅಂತಾನೆ ಸಹ ನಾವು ಹೇಳ್ಬೋದು. So we can write I naught is always equals to root 2 times I RMS ಅಂತ ನಾವು ಬರೀಬಹುದು. So similarly ಏನ್ ಬರೀಬಹುದು ನೋಡಿ ಇಲ್ಲಿ, we can write V RMS is equals to V naught by root 2 ಅಂತ ನಾವು ಬರಿತಾ ಇದ್ದೀವಿ.
or we can say V naught is equals to root 2 times V RMS. These are very very important formulas. ಇದ್ರ ಬೇಸ್ ಮಾಡ್ಕೊಂಡು ನಿಮಗೆ ತುಂಬಾ ಸರಿನೇ ಕ್ವಶನ್ಸ್ ಕೇಳಿದ್ದಾರೆ. ನಮ್ಮ KCET ಅಲ್ಲಿ ಆಗಿರಬಹುದು, ನೀಟ್ ಅಲ್ಲಿ ಆಗಿರಬಹುದು, ಇಲ್ಲ JEE ಅಲ್ಲೂ ಸಹ ಆಗಿರಬಹುದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡರ್ ದ ಇಂಟ್ರಡಕ್ಷನ್ ಅಂತಾನೆ ಹೇಳ್ತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ what is the power. So how can you write the power here? Power is always equal to the product of voltage and the current ಅಂತ ನಾವು ಬರಿತಾ ಇದೀವಿ. What is the V is nothing but V naught sin omega t ಅಂತ ಹೇಳ್ತಾರೆ. I ಅಂತಂದ್ರೆ I naught sin omega t plus phi ಅಂತನೂ ಸಹ ನಾವು ಬರಿಬಹುದು. Okay, I will write that. So ನೋಡಿ ಇಲ್ಲಿ V equals to V naught sin omega t into I ಅಂತಂದ್ರೆ I naught sin omega t ಪ್ಲಸ್ ಫೈ ಅಂತ ನಾವು ಬರೀಬಹುದು. ವಾಟ್ ಈಸ್ ಫೈ ಕಾಲ್ಡ್? ಫೈ ಅಂತಂದ್ರೆ ಏನು ಅಂತಂದ್ರೆ ಫೈ ಈಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್ ಅಂತ ಬರೀಬಹುದು. ಬಿಟ್ವೀನ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್, ದಿಸ್ ಇಸ್ ದ ಪವರ್. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಯಾವಾಗಲೂ ನಾವು ಆವರೇಜ್ ಪವರ್ ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಆವರೇಜ್ ಪವರ್ ಹಿಯರ್? Average power in an AC circuit, P average is always equals to, ನೋಡಿ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, VRMS ಇಂಟು IRMS ಇಂಟು cos phi ಅಂತ ನಾವು ಬರೀಬಹುದು. ವಾಟ್ ಈಸ್ ಆವರೇಜ್ ಹಿಯರ್? ನೋಡಿ ಇಲ್ಲಿ ಇನ್ ಟರ್ಮ್ಸ್ ಆಫ್ ಪೀಕ್ ವಿ ನಾಟ್, ನೋಡಿ ವಿ ಆರ್ ಎಂ ಎಸ್ ಅಂದ್ರೆ ವಿ ನಾಟ್ ಬೈ ರೂಟ್ 2 ಅಂತ ಬರೀಬಹುದು, ಐ ಆರ್ ಎಂ ಎಸ್ ಅಂದ್ರೆ ಐ ನಾಟ್ ಬೈ ರೂಟ್ 2 ಅಂತ ಬರೀಬಹುದು. ಎರಡನ್ನು ಕಂಪೇರ್ ಮಾಡಿದಾಗ ವಿ ನಾಟ್ ಇಂಟು ಐ ನಾಟ್ ಬೈ 2 ಇಂಟು ಕಾಸ್ ಫೈ ಅಂತನೂ ಸಹ ನಾವು ಬರೀಬಹುದು. ಸೊ ವೆನ್ ಎವರ್ ವಿ ಅಬ್ಸರ್ವ್ ದಿಸ್ ಕಾಸ್ ಫೈ ಹಿಯರ್, ನೋಡಿ ಇಲ್ಲಿ ಆವರೇಜ್ ಪವರ್ ಅಲ್ಲಿ ನಿಮಗೆ ಕಾಸ್ ಫೈ ಅನ್ನೋದಿದೆ. ಸೊ ವಿ ಕ್ಯಾನ್ ಸೇ ನೀವು ಆವರೇಜ್ ಪವರ್ ಅನ್ನೋದು ನಿಮಗೆ ಕಾಸ್ ಫೈ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಕಾಸ್ ಫೈ ಈಸ್ ಎ ಪವರ್ ಫ್ಯಾಕ್ಟರ್ ಅಂತಾನು ಸಹ ನಾವು ಹೇಳ್ಬೋದು. ಕಾಸ್ ಫೈ ಈಸ್ ಕಾಲ್ಡ್ ಆಸ್ ಪವರ್ ಫ್ಯಾಕ್ಟರ್. ಇದನ್ನ ಯಾವಾಗಲೂ ಹೇಗೆ ಫೈಂಡ್ ಔಟ್ ಮಾಡಬಹುದು ನಾವಿಲ್ಲಿ ಅನ್ನೋದನ್ನ ಆಮೇಲೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಕಾಸ್ ಫೈ ಅನ್ನೋದನ್ನ ನಾವು ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ, ಬಿಕಾಸ್ ಆವರೇಜ್ ಪವರ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ದ ಕಾಸ್ ಫೈ. ಸೊ ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಟ್ರಡಕ್ಷನ್ ಫಾರ್ಮುಲಾಸ್ ಅಂತಾನೆ ಹೇಳ್ತಾರೆ. ಲೇಟರ್ ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದ AC ಅಪ್ಲೈಡ್ ಟು ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ ಹಿಯರ್. ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ಗೆ AC ಅಪ್ಲೈ ಆಗಿದ್ದಾಗ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋದು ಹೇಗೆ ಇರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಸಿ ಹಿಯರ್, ಜಸ್ಟ್ ಐ ವಿಲ್ ರೈಟ್ ದ ಫಾರ್ಮುಲಾಸ್, ಐ ವಿಲ್ ನಾಟ್ ರೈಟ್ ಎನಿ ಸೆಂಟೆನ್ಸಸ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್ ವೆಲ್ ಹಿಯರ್. ಲೆಟ್ us consider a resistor having the resistance capital R, which is connected in series with a AC voltage given by V equal to V naught sin omega t ಅಂತ ನಾವು ಬರೀಬಹುದು. Let us call this as equation 1. What can you say about the I here? I ಅಂದ್ರೆ ಮೀನಿಂಗ್ ಏನು? V by R. V ಅಂತಂದಾಗ V naught sin omega t divide by R. So what is this V naught by R ಅಂತಂದ್ರೆ we can write this as I naught sin omega t ಅಂತ ನಮಗೆ ಬರುತ್ತೆ. What is this I naught value here? I naught is the maximum current given by V naught by R. Is it maximum current and is given by V naught by R? Let's call this as equation 2. Therefore we can say that 1 and 2 ಎರಡನ್ನು ಅಬ್ಸರ್ವ್ ಮಾಡಿದಾಗ we can say V ಅನ್ನೋದು sin omega t ನೇ ಇದೆ, I ಅನ್ನೋದು ನಿಮಗೆ sin omega t ಅಲ್ಲೇ ಇದೆ. ಹಾಗಾಗಿ we can say that voltage and the current both will be in same phase ಅಂತ ಹೇಳ್ತಾರೆ. voltage and current ಆರ್ ಇನ್ ಫೇಸ್ ಅಂತ ನಾವು ಹೇಳಬಹುದು, ಇನ್ ಫೇಸ್ ಅಂತ ನಾವು ಬರೀಬಹುದು. ಅರ್ಥ ಆಗ್ತಾ ಇದಲ್ವಾ? ದೇರ್ಫೋರ್ ವಾಟ್ ಈಸ್ ದ ಫೇಸ್ ಡಿಫರೆನ್ಸ್ ಹಿಯರ್? Phase difference will become equal to 0. Therefore we can say average power in the pure resistor circuit ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ VRMS into cos phi ಇಲ್ಲ IRMS into ಅಂತಾನೆ ಬರೆಯೋಣ. IRMS into cos 0 ಅಂತ ಹೇಳ್ತಾರೆ. So you can say that P average becomes equals to VRMS into IRMS. This is the average power dissipated in the pure resistor circuit. Otherwise, we can write in terms of peak values here. P average becomes equals to V naught into I naught divided by 2 ಅಂತ ಹೇಳ್ತಾರೆ.
So please understand this. What is this V naught into I naught will give us, it give us the maximum power ಅಂತ ಹೇಳ್ತಾರೆ. Maximum power, that is half of the maximum power ಅಂತ ನಾವು ಹೇಳ್ಬೋದು in case of AC applied to pure resistor circuit. Later we have to understand about the graphical representation here. ಏನ್ ಹೇಳ್ತೀವಿ ನಾವಿಲ್ಲಿ ಅಂತಂದಾಗ ಅನಲೈಸ್ ಮಾಡಿ, this is the time and this is the voltage or current ಅಂತ ನಾವು ಕನ್ಸಿಡರ್ ಮಾಡಬಹುದು. So whenever we consider this ನೋಡಿ ಇಲ್ಲಿ, this represents the variation of the voltage ಅಂತ ಹೇಳ್ತಾರೆ. ವೋಲ್ಟೇಜ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದಾಗ ಸೊ ಇದು ತಕ್ಕಂಗೆ ನಿಮಗೆ ಕರೆಂಟ್ ಅನ್ನೋದು ಸಹ ನಿಮಗೆ ವೇರಿ ಆಗ್ತಾ ಇರುತ್ತೆ. ಹೌ ಇಟ್ ವೇರೀಸ್ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಇನ್ ಫೇಸ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಸೊ ನೋಡಿ ವೋಲ್ಟೇಜ್ ಅನ್ನೋದು ಯಾವಾಗ ಮ್ಯಾಕ್ಸಿಮಮ್ ಹೋಗುತ್ತೋ ಕರೆಂಟ್ ಅನ್ನೋದು ಸಹ ಅವಾಗಲೇ ಮ್ಯಾಕ್ಸಿಮಮ್ ಹೋಗುತ್ತೆ. ವೋಲ್ಟೇಜ್ ಯಾವಾಗ ಝೀರೋ ಬರುತ್ತೋ ಅದೇ ಟೈಮಲ್ಲಿ ನಿಮಗೆ ಕರೆಂಟ್ ಅನ್ನೋದು ಸಹ ನಿಮಗೆ ಝೀರೋ ಆಗುತ್ತೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಇನ್ ಫೇಸ್ ಆರ್ ಇನ್ ಸೇಮ್ ಫೇಸ್ ಅಂತ ಹೇಳ್ತಾರೆ. ಲೇಟರ್ ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದ ಫೇಸಾರ್ ಡಯಾಗ್ರಾಮ್ ಹಿಯರ್. ಫೇಸಾರ್ ಡಯಾಗ್ರಾಮ್ ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ವಿಲ್ ಟೇಕ್ ದ ಕರೆಂಟ್ ಆಸ್ ದ ರೆಫರೆನ್ಸ್ ಅಂಡ್ ಇಟ್ ಇಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಅಂಡ್ ವೋಲ್ಟೇಜ್ ಅಂದ್ರೆ ಏನು, ವಿ ಈಕ್ವಲ್ ಟು ಐ ಇಂಟು ಆರ್ ಆಗಿರೋದ್ರಿಂದ ನಿಮಗೆ ವೋಲ್ಟೇಜ್ ಅನ್ನೋದು ಸಹ ಸೇಮ್ ಫೇಸ್ ಅಲ್ಲಿ ಇರೋದ್ರಿಂದ ವಿ ಕ್ಯಾನ್ ರೈಟ್ ದಿಸ್ ಈಸ್ ವಿ ಆರ್ ಅಂತ ನಾವು ಬರೀಬಹುದು. ದಟ್ ಮೀನ್ಸ್ ವಿ ಕ್ಯಾನ್ ಸೇ current and the voltage across the resistor will be in the same phase ಆಗಿರೋದ್ರಿಂದ ಒಂದೇ ಡೈರೆಕ್ಷನ್ ಅಲ್ಲಿ ಒಂದೇ ಲೈನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ತಾರೆ. ವಾಟ್ ಇಸ್ ದ ಫೇಸಾರ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, we can call this phasor as a rotating vector. ಅರ್ಥ ಆಯ್ತದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಮೇಕ್ ಶೂರ್ ಅಬೌಟ್ ದಿಸ್, ಡೋಂಟ್ ಮಿಸ್ ದಿಸ್ ಸೆಷನ್ ಆಗಿರ್ಬೋದು, ಈ ಫಾರ್ಮುಲಾಸ್ ಆಗಿರ್ಬೋದು, ಕೂತ್ಕೊಂಡು ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಜಸ್ಟ್ ಲೈಕ್ ಎ ರಿವಿಷನ್ ಹಿಯರ್. ಲೇಟರ್ ವಿ ಕ್ಯಾನ್ ಗೋ ವಿತ್ what is the AC applied to ಪ್ಯೂರ್ ಇಂಡಕ್ಟಾರ್ ಅಂತ ನಾವು ಕರೆಯೋಣ. ಪ್ಯೂರ್ ಇಂಡಕ್ಟಾರ್ ಹಿಯರ್. ಪ್ಯೂರ್ ಇಂಡಕ್ಟಾರ್ ಅಲ್ಲಿ ನಿಮಗೆ ಮತ್ತು ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋದು ಹೇಗೆ ರಿಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ವೆನೆವರ್ ವಿ ಕನ್ಸಿಡರ್ ಆನ್ ಇಂಡಕ್ಟಾರ್ ಹ್ಯಾವಿಂಗ್ ದ ಇಂಡಕ್ಟೆನ್ಸ್ L which is connected to some AC voltage, V is equals to V naught sin omega t ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದಾಗ, let us call this equation 1. then the current ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಈ ಸರ್ಕ್ಯೂಟ್ ಅಲ್ಲಿ ನಿಮ್ಗೆ ಕರೆಂಟ್ ಅನ್ನೋದು ಏನಾಗುತ್ತೆ, ಕರೆಂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ಐ ನಾಟ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ನಾವು ಡಿರೈವ್ ಮಾಡಬಹುದು. ಇಲ್ಲಿ ನಾನು ಡಿರೈವೇಶನ್ಸ್ ಎಲ್ಲ ನಾನು ಏನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇಲ್ಲ, ನೀವು ಆಲ್ರೆಡಿ ಓದಿರ್ತೀರಾ. ಜಸ್ಟ್ ಬ್ರೀಫ್ ಆಗಿ ನಾನು ನಿಮಗೆ ಏನಾಗುತ್ತೆ ವೋಲ್ಟೇಜ್ ಮತ್ತು ಕರೆಂಟ್ ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು, ಅದರ ಮಧ್ಯದಲ್ಲಿ ರಿಲೇಷನ್ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು. ಸೊ ವೆನೆವರ್ ವಿ ಕನ್ಸಿಡರ್ ದಿಸ್ ಈಕ್ವೇಶನ್ 1 and 2 ಹಿಯರ್, from 1 and 2 we can say that first point ನೋಡಿ ಇಲ್ಲಿ we can say voltage leads the current by a phase difference. ತುಂಬಾ ಸರಿ ಇದು ನಿಮಗೆ MCQs ಅಲ್ಲಿ ಕೇಳಿದ್ದಾರೆ, ತುಂಬಾ ಸರಿನೇ ಕೇಳಿದ್ದಾರೆ. ಮೋಸ್ಟ್ ಫ್ರೀಕ್ವೆಂಟ್ಲಿ we can expect this question here. by a phase difference pi by 2 radians, ಇಲ್ಲ ಅಂತಂದ್ರೆ 90 degrees ಅಂತ ನಾವು ಹೇಳಬಹುದು. ಇಲ್ಲ ಅಂತಂದ್ರೆ we can say that current lags the voltage ಅಂತ ಹೇಳ್ತಾರೆ. current lags the voltage by a phase difference of pi by 2 or 90 degrees ಅಂತ ನಾವು ಹೇಳಬಹುದು. So this is the important point we have to understand here. Later what is the power factor value? ಪವರ್ ಫ್ಯಾಕ್ಟರ್ ಅನ್ನೋದು ಏನಾಗುತ್ತೆ ನೋಡಿ, ಫೇಸ್ ಡಿಫರೆನ್ಸ್ ಎಷ್ಟು ನಿಮಗೆ ವೋಲ್ಟೇಜ್ಗೂ ಮತ್ತು ಕರೆಂಟ್ಗೆ ಫೇಸ್ ಡಿಫರೆನ್ಸ್ ಅನ್ನೋದು ನಿಮಗೆ 90 ಡಿಗ್ರಿ ಆಗಿರೋದ್ರಿಂದ power factor cos phi becomes equals to cos 90 degree which is equal to 0. Therefore average power in the pure inductor will become equal to 0 ಅಂತ ಹೇಳ್ತಾರೆ. average power in the pure inductor circuit, inductor ಇದೆ ಅಂತಂದಾಗ ನಿಮಗೆ ಪವರ್ ಲಾಸ್ ಅನ್ನೋದು ಸರ್ಕ್ಯೂಟ್ ಅಲ್ಲಿ ಕಮ್ಮಿ ಇರುತ್ತೆ. average power will become equal to 0. and later we have to understand what is the phasor diagram here. ಫೇಸಾರ್ ಡಯಾಗ್ರಾಮ್ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಸೊ ಸಿ ಹಿಯರ್ ಐ ಸೆಡ್ ಟು ಯು ದಟ್ ಕರೆಂಟ್ ಈಸ್ ಆಲ್ವೇಸ್ ಟೇಕನ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ದ ಫೇಸಾರ್
ಎಕ್ಸ್ ಡೈರೆಕ್ಷನ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಕರೆಂಟ್ ಈಸ್ ದ ರೆಫರೆನ್ಸ್, ಅಂಡ್ ವೋಲ್ಟೇಜ್ ಅನ್ನು ಏನಾಗುತ್ತೆ ನಿಮಗೆ ಲೀಡಿಂಗ್ ಅಂತಂದ್ರೆ ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಅಲಾಂಗ್ ದ ಪಾಸಿಟಿವ್ ವೈ ಡೈರೆಕ್ಷನ್. ದಿಸ್ ಇಸ್ ದ voltage across the inductor and phase difference is equals to 90 degrees. Voltage leads the current by 90 degrees or the current lags the voltage by 90 degrees anta ಹೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಮಾ? and here we have to understand what is the meaning of this I naught value ಏನಾಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ. so see here where I naught is equals to, we can write this as V naught divided by XL ಅಂತ ಬರಿತೀರಾ. XL ಅಂದ್ರೆ ಮೀನಿಂಗ್ ಏನಿಲ್ಲಿ ಒಮೆಗಾ ಇಂಟು ಎಲ್ ಅಂತ ನಾವು ಬರೀಬಹುದು. ಸೊ ಸಿ ಹಿಯರ್ ವಾಟ್ ಇಸ್ ದಿಸ್ XL ಹಿಯರ್? XL which is equals to omega into L ಅಂತ ಬರೀಬಹುದು, ಇಲ್ಲ ಅಂದ್ರೆ 2πf into L ಅಂತಾನು ಸಹ ನಾವು ಬರೀಬಹುದು. 2π times the frequency ಅಂತ ಹೇಳ್ತಾರೆ. ಒಮೆಗಾ ಅಂದ್ರೆ ಆಂಗುಲಾರ್ ಫ್ರೀಕ್ವೆನ್ಸಿ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. we call this XL as inductive reactance ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ನಾವು ಬರೀಬಹುದು. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂಡ್ ದೇ ವಿಲ್ ಆಸ್ಕ್ ಸಮ್ ಟೈಮ್ಸ್ ಇನ್ ದ ಎಕ್ಸಾಮಿನೇಷನ್. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀಟಾಗಿ ಏನಂತ ಕೇಳ್ತಾರೆ ಅಂತಂದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹೆನ್ಸ್ ವೆನೆವರ್ ವಿ ಪ್ಲಾಟ್ ದ ಗ್ರಾಫ್ by taking the frequency along the x-axis and the inductive reactance along the y-axis, then we will get a straight line passing through the origin. ನೋಡಿ, when frequency applied frequency 0 ಆಗಿದ್ದಾಗ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನೋದು 0 ಆಗಿರುತ್ತೆ. ಅದೇ ನಿಮ್ಗೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಪ್ರಪೋರ್ಷನಲ್ ಟು ದಿಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ವಾಟ್ ಇಸ್ ದ ರಿಯಾಕ್ಟೆನ್ಸ್? ರಿಯಾಕ್ಟೆನ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಅಪೋಸಿಷನ್. ಇಟ್ ಇಸ್ ನಥಿಂಗ್ ಬಟ್ ಅಪೋಸಿಷನ್ ಗಿವೆನ್ by the element for the flow of current in the AC circuit ಅಂತ ಹೇಳ್ತಾರೆ. So that is about the introduction or important points related to AC applied to pure inductor. I hope you are understanding and you are following. Any doubt ಬಂತಂದ್ರೆ please comment. Let us see the next concept, that is AC, that is AC applied to pure capacitor circuit here. ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅಲ್ಲಿ AC ನಾವು ಅಪ್ಲೈ ಮಾಡಿದ್ದಾಗ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋದು ಹೇಗೆ ರಿಲೇಟ್ ಆಗಿದೆ ಅನ್ನೋದೇ ನಮ್ಮ ಏಮ್, ಇಲ್ಲ ನಮ್ಮ ಇಂಟೆನ್ಷನ್ to study this here. So let us consider a capacitor which is connected to an AC voltage V is equals to V naught sin omega t ಅಂತ ಹೇಳ್ತಾರೆ. ಸೊ ಇದು ಸ್ಟ್ಯಾಂಡರ್ಡ್ ಆಗಿ ತಗೊಳ್ತೀರಾ, ಈಕ್ವೇಶನ್ 1 ಅಂತ ಹೇಳ್ತಾರೆ. C is the capacitance of the capacitor. If I is the current flowing in the circuit, then we can prove I is equals to I naught into sin of omega t plus pi by 2 ಅಂತ ನಾವು ಪ್ರೂವ್ ಮಾಡಬಹುದು. So what is the meaning of this here? Whenever we observe the equation 1 and 2, we can say that ಏನಂತ ಹೇಳ್ಬೋದು ನೋಡಿ, ನೀಟಾಗಿ ಅನಲೈಸ್ ಮಾಡಿ. ಇಲ್ಲಿ ಪೈ ಬೈ 2 ಕರೆಂಟ್ ಅನ್ನೋದು ನಿಮಗೆ ವೋಲ್ಟೇಜ್ಗಿಂತ 90 ಡಿಗ್ರೀಸ್ ಅಹೆಡ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಸಿ ಹಿಯರ್ ವಿ ಕ್ಯಾನ್ ಸೇ ದಟ್ ಫಸ್ಟ್ ಪಾಯಿಂಟ್, ವೋಲ್ಟೇಜ್ lags the current voltage lags the current. Voltage leads the current by a phase difference of pi by 2 ಅಂತ ಹೇಳ್ತಾರೆ. ವೋಲ್ಟೇಜ್ ಕರೆಕ್ಟ್, ನಾನು ಇನಿಷಿಯಲ್ ಆಗಿ ಬರ್ದಿರೋದು ಕರೆಕ್ಟ್ ಆಗಿದೆ, ಡೋಂಟ್ ವರಿ ಸಾರಿ. ಸರಿ, ಹಿಯರ್ ವೋಲ್ಟೇಜ್ ಅಂದ್ರೆ ನಿಮಗೆ ಲ್ಯಾಗ್ಸ್ ದ ಕರೆಂಟ್ ಬೈ ಫೇಸ್ ಡಿಫರೆನ್ಸ್ ಪೈ ಬೈ 2. ಇಲ್ಲ ಅಂತಂದಿದ್ದಾಗ ಕರೆಂಟ್ ಲೀಡ್ಸ್ ಅಂತ ಹೇಳ್ತಾರೆ. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಎ ಫೇಸ್ ಡಿಫರೆನ್ಸ್ ಆಫ್ pi by 2 ಅಂತ ನಾವು ಹೇಳ್ಬೋದು. So there is a important things we have to understand here. Therefore we can say that power factor will become equal to 0. And what is the average power in the pure resistor circuit ಅಂತಂದ್ರೆ this will also become equal to 0 because VRMS into IRMS into cos phi ಅಲ್ವಾ. ಹಾಗಾಗಿ ನಿಮಗೆ average power ಅನ್ನೋದು ಸಹ ನಿಮಗೆ 0 ಆಗಿರುತ್ತೆ. So what can you say about the phasor diagram here?
ಫೇಸಾರ್ ಡಯಾಗ್ರಾಮ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ನೀವು ಅಬ್ಸರ್ವ್ ಮಾಡಿ. I said to you that current is our reference and it is taken on the x direction. Voltage ಅನ್ನೋದು ನಿಮಗೆ ಲ್ಯಾಗಿಂಗ್ ಆಗಿರೋದ್ರಿಂದ ಇಟ್ ಈಸ್ ರೆಪ್ರೆಸೆಂಟೆಡ್ ಇನ್ ದ ನೆಗೆಟಿವ್ y ಡೈರೆಕ್ಷನ್ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ದ ಫೇಸಾರ್ ಡಯಾಗ್ರಾಮ್. ದಿಸ್ ದ ಫೇಸಾರ್ ಡಯಾಗ್ರಾಮ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ I ಈಸ್ ಈಕ್ವಲ್ಸ್ ಟು I ನಾಟ್ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ 2 ಅಂತ ಬರ್ದಿದ್ದೀವಿ ಅಲ್ವಾ, ವಿಚ್ ಇಂಡಿಕೇಟ್ಸ್ ದಟ್ ಐ ನಾಟ್ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಐ ನಾಟ್ ಈಸ್ ಈಕ್ವಲ್ಸ್ ಟು ವಿ ನಾಟ್ ಡಿವೈಡ್ ಬೈ ಎಕ್ಸ್ ಸಿ ಅಂತ ನಾವು ಬರಿತೀರಾ. ನೋಡಿ, ವಾಟ್ ಈಸ್ ದಿಸ್ ಎಕ್ಸ್ ಸಿ ಹಿಯರ್? ಎಕ್ಸ್ ಸಿ ಈಸ್ ನಥಿಂಗ್ ಬಟ್ 1 ಬೈ ಒಮೆಗಾ ಸಿ ವಿಚ್ ಇಸ್ ನಥಿಂಗ್ ಬಟ್ 1 ಬೈ 2 ಪೈ ಎಫ್ ಸಿ ಅಂತ ಬರಿಬೋದು. ವಿ ಕ್ಯಾನ್ ಕಾಲ್ ದಿಸ್ ಆಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ನಾವು ಕರಿತಾ ಇದ್ದೀವಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಅಂಡ್ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್, ಅಬ್ಸರ್ವ್ ಮಾಡಿ, ಈ ಎಕ್ಸ್ ಸಿ ಅನ್ನೋದು ನಿಮಗೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನೋದು ಹೇಗಿರುತ್ತೆ ಅಂತಂದ್ರೆ it is inversely proportional to frequency. So whenever we plot the graph by taking the frequency along the x direction and the capacitive reactance along the y direction, we will get a graph as shown anta heltad me. As the frequency of the applied AC increases, what can you say ma here? Nodi ಇಲ್ಲಿ ಅನಲೈಸ್ ಮಾಡಿ, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನೋದು ನಿಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ದ ರಿಲೇಷನ್ ಬಿಟ್ವೀನ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂಡ್ ದ ಫ್ರೀಕ್ವೆನ್ಸಿ ಆಫ್ ದ ಎ ಸಿ ಅಪ್ಲೈಡ್. ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್. ಡೌಟ್ ಬಂದಿದೆ ಅಂತಂದ್ರೆ ಯು ಕ್ಯಾನ್ ಕಮೆಂಟ್, ಇಟ್ ಹೆಲ್ಪ್ಸ್ ಯು ಎ ಲಾಟ್. So ನೀಟ್ ಅನಲೈಸ್ ಮಾಡಿ, we can explain to you, no need to worry about that. So now let us understand. ನೋಡಿ, ಇಲ್ಲಿವರೆಗೂ ನಾವು ಪ್ಯೂರ್ ರೆಸಿಸ್ಟಾರ್, ಪ್ಯೂರ್ ಇಂಡಕ್ಟಾರ್ ಅಂಡ್ ಪ್ಯೂರ್ ಕೆಪಾಸಿಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಬಟ್ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಆಲ್ ಎಲಿಮೆಂಟ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಕನೆಕ್ಟೆಡ್ ಇನ್ ಅ ಸೀರೀಸ್, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮಾ ಹಿಯರ್. AC applied to LCR circuit ma, LCR series circuit, that too especially. So let us consider an inductor and a capacitor and a resistor anta heltare. LCR connected in series to an AC voltage given by V is equals to V naught sin omega t anta ನಾವು ಬರೀಬಹುದು. So we can write, ನೋಡಿ ಇಲ್ಲಿ V ಅನ್ನೋದು ನಿಮಗೆ ಅಪ್ಲೈಡ್ ವೋಲ್ಟೇಜ್ ಆಗಿದ್ದಾಗ we can write VL is the voltage across the inductor, VC is the voltage across the capacitor, VR is the voltage across the resistor ಅಂತ ನಾವು ಹೇಳಬಹುದು. We can say what is the value of this I ಅನ್ನೋದು ನಿಮಗೆ ಕರೆಂಟ್ ಆಗಿದ್ದಾಗ VL ಅನ್ನೋದು ನಿಮಗೆ I into XL ಆಗಿರುತ್ತೆ. VC is equals to I into XC ಅಂತ ಬರೀಬಹುದು. VR is equals to I into R ಅಂತ ನಾವು ಬರೀಬಹುದು. Is it right ma? And we have to find out what is the resultant voltage across all the three elements. Is it right ma? So I is the current flowing through it, we have to understand. And here we assume that XL is greater than XC ಅಂತ ನಾವು ಹೇಳ್ತೀವಿ. And we have to understand about the ಫೇಸಾರ್ ಡಯಾಗ್ರಾಮ್. ಫೇಸಾರ್ ಡಯಾಗ್ರಾಮ್ ಇಂದಾನೆ ನಾವು ಮ್ಯಾಕ್ಸಿಮಮ್ ಇದು ಡೆರಿವೇಶನ್ ನಾವು ಮಾಡಬಹುದು. ನಾನು ಡೆರಿವೇಶನ್ ಏನು ಮಾಡೋದಿಲ್ಲ, just I will explain to you. So this is the current and we can represent this voltage across the resistor as phasor by OA ಅಂತ ನಾವು represent ಮಾಡೋಣ. We have studied that voltage across the inductor leads the current OB ಅಂತ ನಾವು ಬರೆಯೋಣ. voltage across the capacitor lags ಆಗಿರೋದ್ರಿಂದ VC, that is OC ಅಂತ ನಾವು represent ಮಾಡೋಣ. So what is the resultant of this VL and VC? VL ಮತ್ತು VC ಅನ್ನೋದು ಎಕ್ಸಾಕ್ಟ್ಲಿ ಆಪೋಸಿಟ್ ಆಕ್ಟ್ ಮಾಡ್ತಾ ಇರೋದ್ರಿಂದ resultant can be written as OD ಅಂತ ನಾವು ಬರೀಬಹುದು. We can say OD is nothing but VL minus VC. So what is the resultant of VL minus VC and VR ಅಂತಂದ್ರೆ, it by applying the parallelogram law we can say it is a OE ಅಂತ ನಾವು ಬರೀಬಹುದು. This will be the resultant voltage and phi is the resultant phase difference between the voltage and the current. Phi is the resultant phase difference between voltage and the current ಅಂತ ಹೇಳ್ತಾರೆ. So from the diagram if you simplify and all those things, you will get resultant voltage can be written as root of VR square plus VL minus VC whole square ಅಂತ ನಮಗೆ ಬರುತ್ತೆ.
This is the resultant voltage across the LCR circuit, series circuit ಅಂತ ಹೇಳ್ತಾರೆ. And what is this V ಅಂದ್ರೆ ಮೀನಿಂಗ್ ಏನು, VR ಅಂದ್ರೆ ಏನು, VL ಅಂದ್ರೆ ಏನು, VC ಅಂದ್ರೆ ಏನು ಎಲ್ಲ ನೀವು ಬರ್ದಿದ್ದೀವಿ ಇಲ್ಲಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಅಂಡ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್, V ಅಂತಂದ್ರೆ I into Z ಅಂತ ನಾವು ಬರೀಬಹುದು. ಇಫ್ ಐ ರೈಟ್ I ಕಾಮನ್ ಔಟ್ಸೈಡ್ ದ ರೂಟ್, ದೆನ್ ಐ ವಿಲ್ ಗೆಟ್ R square plus XL minus XC ಹೋಲ್ ಸ್ಕ್ವೇರ್ ಅಂತ ನಾವು ಬರೀಬಹುದು. ಐ ಕ್ಯಾನ್ಸಲ್ ಆಗಿದ್ದಾಗ ವಿ ಕ್ಯಾನ್ ರೈಟ್ Z ಈಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ವಾಟ್ ಈಸ್ Z? Z ಈಸ್ ಕಾಲ್ಡ್ ಆಸ್ impedance. That is called as a impedance of the AC circuit. Impedance of the AC circuit. What is meaning of impedance here? Impedance ಅಂದ್ರೆ meaning ಏನು ಅಂತಂದಿದಾಗ it is nothing but the effective opposition offered by all the elements in the circuit for the flow of current. For the flow of current is called impedance of the AC circuit ಅಂತ ನಾವು ಹೇಳಬಹುದು. And later we have to understand that what is the phase difference. Diagram ನೋಡಿ ಅಬ್ಸರ್ವ್ ಮಾಡಿ. tan phi ನಾವು ಅಪ್ಲೈ ಮಾಡಿದಾಗ we can get AE is nothing but OD AE nothing but OD divided by what is that OA ಅಂತ ನಾವು ಬರೀಬಹುದು. tan phi becomes equal to we can write VL minus VC divided by VR, ಇಲ್ಲ ಅಂತಂದ್ರೆ XL minus XC divided by R ಅಂತ ನಮಗೆ ಬರುತ್ತೆ. So what is this phi becomes equal to tan inverse of XL minus XC divided by R. This is the resultant phase difference between the voltage and the current ಅಂತ ಹೇಳ್ತಾರೆ. And what can you say about the cos phi ಅಂದ್ರೆ ಏನ್ರಿ ನಮಗೆ ಗೊತ್ತಿದಲ್ವಾ, is the power factor ಅಂತ ಹೇಳ್ತಾರೆ. cos phi ನ ಹೇಗೆ ಬರೀಬಹುದು ನೋಡಿ ಇಲ್ಲಿ, ಸಾರಿ, you can write cos phi is equal to adjacent side divided by hypotenuse ಅಂತ ನಾವು ಬರೀಬಹುದು. We can say that is the V across R divided by V, that is R divided by Z ಅಂತ ನಾವು ಹೇಳ್ತಾರೆ. This is the cos phi, that is the power factor of the series LCR circuit. R ಅಂದ್ರೆ resistance and Z is the impedance of the AC circuit ಅಂತ ಹೇಳ್ತಾರೆ. ಸೊ ಇದನ್ನ ಬೇಸ್ ಮಾಡ್ಕೊಂಡು ನಾವು ಯಾವ ಎಲಿಮೆಂಟ್ಸ್ ಇದೆ ಸರ್ಕ್ಯೂಟ್ ಅಲ್ಲಿ ಅನ್ನೋದನ್ನ ಅದ್ರ ಬೇಸ್ ಮಾಡ್ಕೊಂಡು ನಾವು ಫಾರ್ಮುಲಾನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ನೀವು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಈಸಿಯಾಗಿ ನೀವು ಅದನ್ನ ಅಭ್ಯಾಸ ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡ್ಬೋದು, ಅಷ್ಟೇ ಅಲ್ಲ ಕಲೀಲೂಬಹುದು ಅಂತ ಹೇಳ್ತಾರೆ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ about what is the meaning of resonance here. resonance ಅಂದ್ರೆ meaning ಏನು ಅಂತಂದಿದ್ದಾಗ ನೋಡಿ, the phenomenon in which the current in the circuit becomes maximum or impedance becomes minimum ಅಂತ ಹೇಳ್ತಾರೆ. impedance becomes minimum is called what is that here, resonance ಅಂತ ನಾವು ಹೇಳಬಹುದು. is called resonance. And see here, at resonant frequency at f is equals to f naught, ಇಲ್ಲ ಅಂತಂದ್ರೆ omega is equals to omega naught, we can write XL becomes equal to XC. It's a very 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 important therefore what can you say about the impedance of the circuit here? impedance of the circuit ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ it will just becomes R ಅಂತ ನಾವು ಹೇಳಬಹುದು. therefore we can say that omega naught is equals to 1 by root LC ಅಂತ ನಮಗೆ ಬರುತ್ತೆ. ಇಲ್ಲ ಅಂತಂದ್ರೆ linear frequency becomes equals to 1 by 2 pi root LC ಅಂತ ನಾವು ಬರೀಬಹುದು. ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಒಂದೊಂದ್ಸರಿ ರೇಡಿಯನ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಾರೆ. ರೇಡಿಯನ್ ಪರ್ ಸೆಕೆಂಡ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಮೆನ್ಷನ್ ಮಾಡಿದ್ರೆ ಯೂನಿಟ್ಸ್, ಸೊ ದಟ್ ಇಂಡಿಕೇಟ್ಸ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಒಮೆಗಾ ನಾಟ್. ಅದೇ ನಿಮಗೆ ಪರ್ ಸೆಕೆಂಡ್ ಇಲ್ಲ ಹರ್ಟ್ಸ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾಗ ದಟ್ ಇಂಡಿಕೇಟ್ಸ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಲೀನಿಯರ್ ಫ್ರೀಕ್ವೆನ್ಸಿ, ದಟ್ ಇಸ್ 1 by 2 pi root LC ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಾಟ್ ಇಸ್ ದ ರೆಸೊನೆನ್ಸ್ ಕರ್ವ್ ಹಿಯರ್? ರೆಸೊನೆನ್ಸ್ ಕರ್ವ್ ಅನ್ನೋದು ಹೇಗಿರುತ್ತೆ ಅಂತ ನೀಟಾಗಿ ಅನಲೈಸ್ ಮಾಡಿ, ದಿಸ್ ಅಪ್ಲೈಡ್ frequency and this will be the
ಕರೆಂಟ್, ಇಲ್ಲ ಅಂತಂದ್ರೆ ಇಂಪಿಡೆನ್ಸ್, ಎರಡರನ್ನು ಒಂದರಲ್ಲೇ ನಾನು ಡ್ರಾ ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಟ್ ಮಾಡಿ. ಆಸ್ ದ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಕರೆಂಟ್ ಗೋಸ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಅಗೇನ್ ಇಟ್ ವಿಲ್ ಡಿಕ್ರೀಸ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ವೇರಿಯೇಷನ್ ಆಫ್ ದ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಅಪ್ಲೈಡ್ ಫ್ರೀಕ್ವೆನ್ಸಿ. ಅಂಡ್ ಇಂಪಿಡೆನ್ಸ್ ಏನಾಗತ್ತೆ ನೋಡಿ, ಇಲ್ಲಿ ಇಂಪಿಡೆನ್ಸ್, ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಇಂಪಿಡೆನ್ಸ್ ವ್ಯಾಲ್ಯೂ ಹಿಯರ್ ಅಂತಂದ್ರೆ ನೋಡಿ ಇಲ್ಲಿ ಇನಿಷಿಯಲಿ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್, ಆಸ್ ಅಪ್ಲೈಡ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಇಂಪಿಡೆನ್ಸ್ ಗೋಸ್ ಆನ್ ಮಿನಿಮಮ್ ಅಂತ ಹೇಳ್ತಾರೆ. ಎಲ್ಲಿ ಅಂತಂದ್ರೆ ಅಟ್ ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಕಾಲ್ಡ್ ಆಸ್ ಎಫ್ ನಾಟ್. ಎಫ್ ನಾಟ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ರೆಸೊನೆಂಟ್ ಫ್ರೀಕ್ವೆನ್ಸಿ. What is the value of this here? Resonant frequency is given by 1 by 2 pi root LC ಅಂತ ನಾವು ಅರ್ಥ ಮಾಡ್ಕೋಬೇಕು. So this is the resonance curve. Resonance curve is the graph which represents the variation of current and the frequency under the resonance condition. The resonance condition. Is it clear ma? ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ದಿಸ್ ಪಾಯಿಂಟ್ಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಹಿಯರ್. ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಏನಿದು? ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ ನೋಡಿ, ದ ಫ್ರೀಕ್ವೆನ್ಸೀಸ್ at which the power in the AC circuit becomes half of the maximum ಅಂತ ಹೇಳ್ತಾರೆ. ಅದು ಯಾವಾಗ ಸಾಧ್ಯ ಆಗುತ್ತೆ ನಿಮ್ಗೆ ಅಂತಂದ್ರೆ, ಇಟ್ ಈಸ್ ಪಾಸಿಬಲ್ ಓನ್ಲಿ ಅಟ್ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ದ ಕರೆಂಟ್. ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ದ ಕರೆಂಟ್ ಹತ್ರ, ಇಲ್ಲ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಹತ್ರ ನಿಮ್ಗೆ ಪವರ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಇಟ್ ಬಿಕಮ್ಸ್ ಹಾಫ್ ಆಫ್ ದ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, whenever we plot the graph by taking the current along the y axis and the frequency along the x axis, ಅಬ್ಸರ್ವ್ ಮಾಡಿ, ನೀಟಾಗಿ ಅನಲೈಸ್ ಮಾಡಿ. ಸೊ ದಿಸ್ ವಿಲ್ ರೆಪ್ರೆಸೆಂಟ್ ದ ಮ್ಯಾಕ್ಸಿಮಮ್ ಕರೆಂಟ್ ಅಟ್ ದ ಫ್ರೀಕ್ವೆನ್ಸಿ ಕಾಲ್ಡ್ ಆಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಅಂಡ್ ವೆನೆವರ್ ಯು ಪ್ಲಾಟ್ ದ ಗ್ರಾಫ್ ಅಟ್ ದ ವ್ಯಾಲ್ಯೂ IRMS ಅಂದ್ರೆ ಎಷ್ಟು ಇಲ್ಲಿ? I0 by √2 ಹತ್ರ ನಾವು ಪ್ಲಾಟ್ ಮಾಡಿದಾಗ ಒಂದು ಲೈನ್ ನ, ದಿಸ್ ಲೈನ್ ವಿಲ್ ಮೀಟ್ ದ ರೆಸೊನೆನ್ಸ್ ಗ್ರಾಫ್, ಆ ರೆಸೊನೆನ್ಸ್ ಕರ್ವ್ ಅಟ್ 2 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಅಂಡ್ ದೀಸ್ 2 ಪಾಯಿಂಟ್ಸ್ ವಿಲ್ ಬಿ ದೇರ್ and the frequencies corresponding to these 2 points are referred as half power frequencies. So see here, F1 and F2. What is F1 and F2 called here? F1 and F2 are called half power frequencies anta heltare. F1 and F2 are called as half power frequencies anta heltare. Is it clear ma? And whenever we take the difference between these two half power frequencies, then it will give us the quantity called as bandwidth anta heltar. Bandwidth. Okay. So please understand that what is the meaning of this bandwidth here. Bandwidth ಜನರಲ್ ನಾವು BW ಅಂತ ನಾವು represent ಮಾಡ್ತೀರಾ. It is represented it is defined as, see here, the difference here. The difference between the two half power frequencies anta heltare. The difference between the two half power frequencies is called bandwidth. Is called as a bandwidth. We can write bandwidth is equals to F1 difference F2 ಅಂತ ನಾವು ಬರೀಬಹುದು. Bandwidth is equals to F1 difference F2 ಅಂತ ನಾವು ಹೇಳಬಹುದು. Later we have to understand about what is the Q factor. What is the Q factor? Q factor ಅಂದ್ರೆ ಇಲ್ಲಿ ಕ್ವಾಲಿಟಿ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ Q factor ಅಂತಂದ್ರೆ, it is a measure of sharpness here. It is a measure of sharpness of a resonance curve ಅಂತ ಹೇಳ್ತಾರೆ. It is a measure of sharpness of a resonance curve ಅಂತ ಹೇಳ್ತಾರೆ. ಬಟ್ ಇದ್ರ ಮೇಲೆ ನಿಮಗೆ ಬರೋದಿಲ್ಲ, ಆಲ್ಮೋಸ್ಟ್ ಸಿಲೆಬಸ್ ಅಲ್ಲೂ ಸಹ ನಿಮಗೆ ತೆಗೆದಿರ್ತದೆ. ಸೊ ವಿ ಕ್ಯಾನ್ ರೈಟ್ Q factor will become equals to, we can write 1 by R into root of L by C. ನೋಡಿ, ಯಾವಾಗಾದ್ರೆ ನಿಮಗೆ ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಇಂಡಕ್ಟರ್ ವ್ಯಾಲ್ಯೂ ಅಂಡ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೋ, ಅವಾಗ ನಾವು Q ಫ್ಯಾಕ್ಟರ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ, ಯೂಸಿಂಗ್ ದ ಫಾರ್ಮುಲಾ 1 by R into root of L by C ಅಂತ ಹೇಳ್ತಾರೆ. ಮೋರ್ ದ ಶಾರ್ಪ್ನೆಸ್ ಮೋರ್ ಲಾರ್ಜರ್ ವಿಲ್ ಬಿ ದ Q ವ್ಯಾಲ್ಯೂ ಅನ್ನೋದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟಾಪಿಕ್ ಏನು ಅಂತಂದಾಗ, ವಿ ಕ್ಯಾನ್ ಸೇ ಇಟ್ ಈಸ್ ಟ್ರಾನ್ಸ್ಫಾರ್ಮರ್ ಹಿಯರ್.
ಟ್ರಾನ್ಸ್ಫಾರ್ಮರ್. ವಾಟ್ ಇಸ್ ಅ ಟ್ರಾನ್ಸ್ಫಾರ್ಮರ್ ಹಿಯರ್ ಅಂತಂದ್ರೆ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ವೇರಿ AC voltages, ಯೂಸ್ ಇಟ್ ಟು ಆಲ್ಟರ್ ಅಂತಾನು ಬರೀಬಹುದು, ಆರ್ ಯೂಸ್ ಇಟ್ ಟು ವೇರಿ AC ವೋಲ್ಟೇಜಸ್ AC ವೋಲ್ಟೇಜಸ್ ಅಂತ ನಾವು ಹೇಳ್ತಾ ಇದ್ವಿ. ಸೊ ಇದರಲ್ಲಿ ನಿಮಗೆ ಏನೇನಿರುತ್ತೆ ನಿಮಗೆ ನೋಡಿ ಇಲ್ಲಿ ಅನಲೈಸ್ ಮಾಡಿ. ದೆರ್ ಈಸ್ ಎ ಕೋರ್ ಮೇಡ್ ಅಪ್ ಆಫ್ ಐರನ್ ಮೆಟೀರಿಯಲ್. ಇಲ್ಲಿ ನಿಮಗೆ 2 ಕಾಯಿಲ್ಸ್ ಅನ್ನೋದು ಇರುತ್ತೆ. ಒನ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕಾಯಿಲ್ ಅಕ್ರಾಸ್ ವಿಚ್ ಐ ಕ್ಯಾನ್ ಸೆಂಡ್ ಆರ್ ಐ ಕ್ಯಾನ್ ಗಿವ್ ಇನ್ಪುಟ್ ವೋಲ್ಟೇಜ್ and the other one is the secondary coil across which I can measure the output voltage represented as Vs ಅಂತ ನಾವು ಹೇಳಬಹುದು. Primary coil and that is secondary coil. If Np and Ns here, Np and Ns stands for number of turns in primary and secondary coil here. Primary and secondary coil. ಪ್ರೈಮರಿಯಲ್ಲಿ ಮತ್ತು ಸೆಕೆಂಡರಿ ಕಾಯಿಲ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ನ NP ಮತ್ತು NS ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರೆ then we can write Vs divided by Vp will become equals to, we can write ರಿಲೇಷನ್ ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ, IP divided by Is which is nothing but NS divided by NP ಅಂತ ನಾವು ಬರೀಬಹುದು. This is the voltage, ಕರೆಂಟ್ ಅಂಡ್ ನಂಬರ್ ಆಫ್ ಟರ್ನ್ಸ್ ರಿಲೇಷನ್. ನೋಡಿ IP ಇಲ್ಲ VP ಅಂತಂದ್ರೆ ಇನ್ಪುಟ್ ನ ರೆಪ್ರೆಸೆಂಟ್ ಮಾಡುತ್ತೆ. NP ರೆಪ್ರೆಸೆಂಟ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್. ನೋಡಿ IS ಮತ್ತು VS ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಔಟ್ಪುಟ್ ವೋಲ್ಟೇಜ್ ಇಲ್ಲ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಅಂಡ್ ದ ಕರೆಂಟ್ ಅಕ್ರಾಸ್ ದ ಸೆಕೆಂಡರಿ ಅಂತ ಹೇಳ್ತಾರೆ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಎಫಿಷಿಯನ್ಸಿ ಹಿಯರ್. ಎಫಿಷಿಯನ್ಸಿ ಅಂದ್ರೆ ಮೀನಿಂಗ್ ಏನು? ಎಫಿಷಿಯನ್ಸಿ ಇಂಡಿಕೇಟೆಡ್ ಬೈ N is always equal to defined as output power divided by input power. ಅಂತ ನಾವು ಬರೀಬಹುದು. Is it right? Therefore we can write efficiency is equals to ಏನು ಬರೀ ನೋಡಿ ಇಲ್ಲಿ Vs into Is divided by Vp into IP ಅಂತ ನಾವು ಬರೀಬಹುದು. Is it right ma? This is the efficiency formula. And remember that for an ideal transformer here, efficiency is equal to 100% or is equal to 1 ಅಂತ ನಾವು ಹೇಳ್ತಾರೆ. Therefore we can say that input power will become equals to output power, or we can write Vs into Is is equals to Vp into IP ಅಂತನೂ ಸಹ ನಾವು ಬರೀಬಹುದು. ಅಂದ್ರೆ ಔಟ್ಪುಟ್ ಪವರ್ ಎಷ್ಟಿರುತ್ತೆ, ಇನ್ಪುಟ್ ಪವರ್ ಸಹ ಅಷ್ಟೇ ಇರುತ್ತೆ. there will be no power loss ಅಂತ ಹೇಳ್ಬೋದು. and in case of practical transformer practical transformer ಬಂದಿದ್ದಾಗ we can say that input power is not equal to output power ಆಗಿರುತ್ತೆ. ಅಷ್ಟೇ ಅಲ್ಲ, ಅದ್ರ ಎಫಿಷಿಯನ್ಸಿ ಅನ್ನೋದು ನಿಮ್ಗೆ ಯಾವತ್ತೇ ಆಗಲಿ 70 to 80% ಅನ್ನೋದು ನಿಮ್ಗೆ ಇರುತ್ತೆ, ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್. and there will be two types of the transformer here. There will be two types of a transformer. What are the two types of transformer ಅಂತಂದ್ರೆ ನೋಡಿ, ಫಸ್ಟ್ ಒನ್ ನಿಮ್ಗೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. and second one is step down transformer. step up and step down transformer ಅಂತ ನಾವು ಹೇಳಬಹುದು. ಸ್ಟೆಪ್ ಅಪ್ ಅಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನೋಡಿ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಕೇಸ್ ಬಂದಿದ್ದಾಗ ವೆನೆವರ್ ವಿ ಗೋ ವಿತ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, whenever we come across the step up transformer, we can say that number of turns in the secondary will be greater than the number of turns in the primary ಅಂತ ಹೇಳ್ಬೋದು. and remember that output power will be greater than input power ಅಂತನೂ ಸಹ ನಾವು ಹೇಳಬಹುದು. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. and efficiency will become equal to ಏನು ಹೇಳ್ಬೋದು ನಾವು, ಸೇಮ್ ಔಟ್ಪುಟ್ ಬೈ ಇನ್ಪುಟ್ ಅಂತ ನಾವು ಹೇಳ್ತಾ ಇದೀವಿ. and this is a very important difference we have to make in the step up and step down transformer. second one ಬಂದ್ಬಿಟ್ಟು ನಿಮಗೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. what is step down transformer here ಅಂತಂದ್ರೆ
ನೋಡಿ, ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಸ್ಟೆಪ್ ಅಪ್ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಟು increase the output voltage ಔಟ್ಪುಟ್ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅಂಡ್ ಸ್ಟೆಪ್ ಡೌನ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದಾಗ ಯೂಸ್ ಟು ಡಿಕ್ರೀಸ್ ದ ಔಟ್ಪುಟ್ ಪವರ್ ಡಿಕ್ರೀಸ್ ದ ಔಟ್ಪುಟ್ ಪವರ್ ಅಂತ ನಾವು ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇನ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ವಿ ಕ್ಯಾನ್ ಸೇ ದಟ್ number of turns in the secondary will always be less than the number of turns in the primary ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, input power will be greater than output power. And later we have to understand that ಟ್ರಾನ್ಸ್ಫಾರ್ಮರ್ ಅನ್ನೋದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗತ್ತೆ ನಿಮಗೆ ಅಂತಂದಾಗ, ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುಯಲ್ ಇಂಡಕ್ಷನ್. ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುಯಲ್ ಇಂಡಕ್ಷನ್ ಅಂತ ನಾವು ಹೇಳ್ತಾ ಇದೀವಿ. So these are the points which we have to learn under the chapter alternating currents. I hope ಇದೆಲ್ಲ ನಿಮಗೆ ಅರ್ಥ ಆಗಿದೆ, ಫಾಲೋ ಮಾಡಿದ್ದೀರಾ, ನೋಟ್ಸ್ ಮಾಡ್ಕೊಂಡಿರ್ತೀರಾ, ಪ್ರಿಪೇರ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಟ್ ಹೆಲ್ಪ್ಸ್ ಯು ಅ ಲಾಟ್ ಇನ್ ದ ಎಕ್ಸಾಮಿನೇಷನ್, ಎದರ್ ಇಟ್ ಮೇ ಬೋರ್ಡ್ ಆರ್ ಇಟ್ ಮೇ ಬಿ KCET, ನೀಟ್ ಆಗಿರ್ಬೋದು, JEE ಸಹ ಆಗಿರ್ಬೋದು. I hope you all understood that. If you have any doubt, please comment. Okay, thank you very much.